ರಘು ಜೊತೆ ಮಾತಾಡೋಣ ಅಂತ ಬಂದೆ. ರಘು ತುಂಬ ಇಷ್ಟಪಡ್ತಾನೆ ನನಗೆ, ನಿಜವಾಗ್ಲೂ ಎಷ್ಟು ಇಷ್ಟಪಡ್ತಾನೆ ಅಂದರೆ ಅಷ್ಟು ಇಷ್ಟಪಡ್ತಾನೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರಘು ಜೊತೆ ಮಾತಾಡ್ತಾನೇ ಇರಬೇಕು, ರಘು ಜೊತೆನೇ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಹಂಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ವಾಣಿ ವಾಣಿ. ಓ ಅಮ್ರೋ ಬಾ. ನನಗೆ ಗೊತ್ತಿತ್ತು ಖಂಡಿತ ನೀನು ಬಂದೇ ಬರ್ತೀಯ ಅಂತ. ವಾಣಿ ಇಷ್ಟೊತ್ತಿಗೆ ಟೈಲರಿಂಗ್ ಕ್ಲಾಸ್ಗೆ ಹೋಗಿರ್ತಾಳೆ ಅಂತ ಗೊತ್ತು ನಿನಗೆ. ಆದರೂ ನೀನು ಯಾಕೆ ಬರ್ತಾ ಇದೆಯಾ ಹೇಳು? ನಾನು ನೋಡಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ನೀನು ಬರ್ತಾ ಇದೆಯಾ ತಾನೇ? ನನ್ನ ಜೊತೆ ಮಾತಾಡಬೇಕು, ನನ್ನ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಬರ್ತಾ ಇದೆಯಾ ತಾನೇ? ಹೌದು. ನನಗೆ ಆ ಥರನೇ ಆಸೆ. ಮತ್ತೆ ಹೋಗಿಲ್ವಾ? ಅಲ್ಲೆಲ್ಲ ನೋಡ್ಕೋಬೇಕಲ್ಲ, ಮೇಕೆ ಕುರಿ ಎಲ್ಲ ನೋಡ್ಕೋಬೇಕಲ್ಲ. ಹೋಗ್ತೀನಿ ನಾನು. ಇವಾಗಿನ ಬಂದು ಏನಿಲ್ಲ, ಅಲ್ಲೆಲ್ಲ ಸ್ವಲ್ಪ ನಾನು ಅದೇ ರೆಡಿ ಮಾಡಿಸ್ತಾ ಇದ್ದೀನಿ. ಅದೆಲ್ಲ ರೆಡಿ ಮಾಡಿಸಿದ್ರೆ ಆಗ್ಬಿಡುತ್ತೆ. ಇನ್ನೇನೋ ನೀವು ಸ್ವಲ್ಪ ಕರುಣೆ ತೋರಿಸ್ಬೇಕಪ್ಪ ನಮ್ಮಂಥ ಬಡ ಜೀವದ ಮೇಲೆ. ನಾನು ಹೇಳಿಲ್ವಾ, ಮಾಡು ಶೆಡ್ ಎಷ್ಟಾದರೂ ಪರವಾಗಿಲ್ಲ, ನಾನು ಸಹಾಯ ಮಾಡ್ತೀನಿ ಅಂತೇಳಿ. ಇಸ್ಕೊಂಡು ಕೊಡೋ ಜವಾಬ್ದಾರಿ ನಂದು. ಸರಿ, ನಾನು ನಮ್ಮ ಅಮ್ಮನ ಹತ್ರ ನಾನು ಇಸ್ಕೊತೀನಿ. ನಾನು ಹೆಂಗಾದ್ರೂ ಮಾಡಿ ಇಸ್ಕೊಂಡು ಕೊಡ್ತೀನಿ. ಮಾಡಿರುಗೋ. ನನಗೆ ಒಟ್ಟಿನಲ್ಲಿ ನೀನು ಚೆನ್ನಾಗಿರಬೇಕು, ಅದೇ ನನ್ನ ಆಸೆ. ನನಗೆ ಭಾಳ ಇಷ್ಟ ಆಯಿತು. ನಿನ್ನ ನಡವಳಿಕೆ ಆಗಿರ್ಬೋದು, ನಿನ್ನ ಮಾತಾಗಿರ್ಬೋದು, ನಿನ್ನ ಸ್ಟೈಲ್ ಆಗಿರ್ಬೋದು, ಎಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ರಘು. ಮಾಡು, ಎಲ್ಲ ಮಾಡಿ ಸ್ವಲ್ಪ ಮುಂದೆ ಬಾ. ಒಟ್ಟಿನಲ್ಲಿ ನೀನು ಎಲ್ಲರ ಎದುರಿಗೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಹೆಂಗೋ ನೀನು ಸಹಾಯ ಮಾಡಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಮೃತ. ಒಟ್ಟಿನಲ್ಲಿ ನೀನು ನನಗೆ ಸಹಾಯ ಮಾಡಬೇಕಷ್ಟೇ. ಯಾಕಂದರೆ ನನ್ನ ಹತ್ರ ಇವಾಗ ಅಮೌಂಟ್ ಇಲ್ಲ, ಏನು ಮಾಡೋಕ್ಕೂ. ಏನು ಮಾಡಲಿಲ್ಲ ಅಂತಂದರೆ ಚೀಪ್ ಆಗಿಬಿಡ್ತೀನಿ ಎಲ್ಲರ ಮುಂದೆ. ಅದಕ್ಕೆ ನೀನು ನನಗೆ ಸಹಾಯ ಮಾಡಲೇಬೇಕು ಅಮೃತ. ನೀನು ನನಗೆ ಸಹಾಯ ಮಾಡಲೇಬೇಕು. ಇವನು ನೋಡಪ್ಪ, ನಾಳೆ ದುಡ್ಡಿಗಾಗಿ ನಾ ಇವಳ ಹತ್ರ ಮಸ್ಕ ಹೊಡ್ಕೊಂಡು ಹೆಂಗೆ ಇವಳ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಹೆಂಗೆ ಇದು ಮಾಡ್ತಾ ಇದ್ದಾನೆ. ಇದಕ್ಕೆ ಏನಕ್ಕೆ ಬುದ್ಧಿ ಇಲ್ಲ ಈ ಹುಡುಗಿಗೆ? ಅಲ್ಲ, ಮದುವೆ ಆಗೋ ಹುಡುಗಿ ಹೆಂಗಿರ್ಬೇಕು? ಯಾವಾಗಾರ ಕಿತ್ಕೊಂಬತ್ತಕ್ಕ ಕೈ ಆಗಲತ್ ಕಿತ್ಕೊಂಬತ್ತಕ್ಕನ ಹಂಗೆ ಹಿಂಗೆ ಅಂತ ಸ್ವಲ್ಪ ನಯಸ್ಸಂಗೆ ಮಾತಾಡ್ತಾನೆ. ಕೈ ಆಗಲತ್ ಕಿತ್ಕೊಂಡ್ಮೇಲೆ ಅಲ್ವೇ ಗೊತ್ತಾಗೋದು ಇವ್ನ ಹಣೆ ಬರ ಏನು ಅಂತ. ತಡಿ ನೋಡ್ಬಂತ ಇವ್ನ ಹಣೆ ಬರ ಏನು ಅಂತ ಇವಳಿಗೆ ಗೊತ್ತಾಗುತ್ತೆ. ಆವಾಗ ನೋಡಪ್ಪ ನಾನು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಅವಳಿಗೆ ಆಮೇಲೆ ಗೊತ್ತಾಗುತ್ತೆ. ಈಗ ನೋಡು ಮಾತಾಡ್ತಾ ಇರೋದು, ಇದಕ್ಕೂ ಬುದ್ಧಿ ಇಲ್ಲ ಏನಿಲ್ಲ. ಅವನು ಇದು ಸರಿಯಾಗೆ ಬೀಳ್ತೈತೆ ಹಳ್ಳಕ್ಕೆ ಅಂತ ಬೀಳಿಸ್ಕೊತಾ ಇದ್ದೀನಿ. ನಾನು ಹೌದು ದುಡ್ಡು ಎಲ್ಲಿಂದ ಬಂತು ಅಂತ ನಾನು ಅನ್ಕೊತಾ ಇದ್ದೀನಿ. ಹೆಂಗೆ ಮಾತಾಡ್ತಾ ಇದ್ದಾಳೆ ನೋಡವಳು. ತುಂಬ ಕ್ಲೋಸಾಗಿ ಮಾತಾಡ್ತಾ ಇರೋದ್ರಿಗೂ ಯಾವುದೇ ಕಾರಣಕ್ಕೂ ವಾಣಿಗೆ ಗೊತ್ತಾಗೋದು ಬೇಡ, ಬೇಜಾರು ಮಾಡ್ಕೊಬಿಡ್ತಾಳೆ. ನೋಡಪ್ಪ ಅಮೃತ ಎಷ್ಟು ಚೆನ್ನಾಗಿ ನಮ್ಮ ಮನೆಗೆ ಬರ್ತಾ ಇದ್ದವಳು, ಹೆಂಗೆ ಮಾಡಿದ್ಲು ಅಂತೇಳಿ ನಾವಿಬ್ಬರು ಪ್ರೀತಿಯಿಂದ ಕ್ಲೋಸಾಗಿ ಮಾತಾಡ್ತಾ ಇರೋದು ಅವಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದು ಬೇಡ. ಯಾರಿಗೆ ಗೊತ್ತಾಗುತ್ತೆ? ಯಾರಿಗೂ ಗೊತ್ತಾಗಲ್ಲ, ತಲೆ ಕೆಡಿಸ್ಕೊಬೇಡ. ನೀನು ಆರಾಮಾಗಿರೋ ಅಮೃತ ಅಷ್ಟೇ. ನೀನು ಬ್ಯೂಟಿ ಕ್ವೀನು. ನಿನ್ನಂಥವ್ರು ಎಲ್ಲಿದ್ದಾರೆ ಹೇಳು? ನಾನು ಯಾವತ್ತೂ ಯಾರನ್ನೂ ನಾನು ತಲೆ ಎತ್ತಿ ಸಮೇತ ನೋಡಿಲ್ಲ. ಅಂಥದ್ರಲ್ಲಿ ಇವತ್ತು ನಿನ್ನ ಬುದ್ಧಿ, ನಿನ್ನ ಗುಣ, ನೀನು ಏನೇ ಕೆಲಸ ಮಾಡಿದ್ರೆ ನನಗೆ ಭಾಳನೇ ಇಷ್ಟ ಆಗುತ್ತೆ. ಯಾಕೆ ಹೇಳು? ನೀನು ಏನೇ ಮಾಡಿದ್ರು ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತೀಯ. ನೀನು ಮಾಡೋ ಅಂಥ ಕೆಲಸಗಳೆಲ್ಲನ ಸಕ್ಸಸ್ ಆಗವೆ. ಅದಕ್ಕೆ ಬಿಡು, ವಾಣಿ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ವಾಣಿಗೆ ಏನು ಗೊತ್ತಾಗಲ್ಲ, ನಾನು ಏನು ಹೇಳೋಕ್ಕೆ ಹೋಗಲ್ಲ, ಏನು ಕೇಳೋಕ್ಕೆ ಹೋಗಲ್ಲ. ಅವಳಿಗೆ ನಾನೇನು ಹೇಳೋಕ್ಕೆ ಹೋಗಲ್ಲಪ್ಪ, ನನಗೆ ಗೊತ್ತೈತೆ. ಅವಳಿಗೆ ಹಿಂಗೆ ಹೇಳ್ಬೇಕು, ಹಿಂಗೆ ಮಾತಾಡ್ಬೇಕು ಅಂತ ನೀನು ತಲೆ ಕೆಡಿಸ್ಕೊಬೇಡ. ಒಟ್ಟಿನಲ್ಲಿ ನೀನು ಚೆನ್ನಾಗಿರೋ ಅಷ್ಟೇ. ನನ್ನ ಜೊತೆ ಹಿಂಗೆ ಕ್ಲೋಸಾಗಿ ಮಾತಾಡ್ಕೊಂಡು ಚೆನ್ನಾಗಿರೋ ಅಮೃತ. ಸರಿಯಾಗೆ ಇವಳಿಗೆ ನುಗ್ಗೆ ಮರ ಹತ್ತಿಸ್ತಾ ಇದ್ದಾನೆ. ಇದು ಯಾವುದೋ ಒಂದು ಸರಿಯಾಗಿ ಸಿಕ್ಕೈತೆ. ನಾನು ಇದನ್ನ ಏನಾದರೂ ಮಾಡಿ ಹೆಂಗೋ ನನ್ನ ಬಲೆಗೆ ಹಾಕ್ಕೊಂಡು ಹೆಂಗೆ ಬೇಕಾ ಹಂಗೆ ಇದು ಮಾಡ್ಕೋಬೋದು ಅಂತ ಕಾಯ್ತಾ ಇದ್ದಾನೆ. ನನ್ನ ಮಗ ಯಪ್ಪ ನಾನು ಇವಳಿಗಾದ್ರೂ ಬುದ್ಧಿ ಬೇಲ್ವ? ಇಷ್ಟೊಂದು ಸ್ಟ್ಯಾಂಡರ್ಡ್, ಇಷ್ಟೊಂದು ಇದು ಅಂತೇಳಿ ಸುಮ್ಮನೆ ಬಿಲ್ಡಪ್ ಕೊಡ್ತಾಳಲ್ಲ ಎಲ್ಲರ ಮುಂದೂ. ನಾವು ಸ್ಟ್ಯಾಂಡರ್ಡು, ನಾನು ಹಂಗೆ ಹಿಂಗೆ ಅಂತ. ಅಲ್ಲ ಹೋಗಿ ಇವನ್ನ ಅಲ್ಲ ಹಿಂಗಿರೋ ಅಂಥವಳು ಹೋಗಿ ಇಂಥವನ್ನ ಇಷ್ಟಪಡ್ಬೇಕಾ? ಅಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಇವಳು ಬುದ್ಧಿ ಇಲ್ಲ ಅನ್ನಿಸ್ತೈತೆ ಇವಳಿಗೆ. ಬುದ್ಧಿ ಇರೋಳಾಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅಲ್ಲ ಬುದ್ಧಿ ಐತೆ ಅಮ್ಮನೆ, ಇಲ್ಲ ಅಂಬನೆ ಇವಳಿಗೆ. ವಾಣಿ ಇರಲ್ಲ ಅಂತಲೇ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದಿದ್ದು. ವಾಣಿ ಇದ್ದಾಗ ಇಷ್ಟೊಂದು ಕ್ಲೋಸಾಗಿ ಮಾತಾಡೋಕ್ಕಾಗಲ್ವಲ್ಲ, ಅದಕ್ಕೆ ವಾಣಿ ಇಲ್ಲೋ ಟೈಮಲ್ಲೇ ನಾನು ನಿಮ್ಮ ಜೊತೆ ಮಾತಾಡೋಕ್ಕಂತ ಬಂದಿದ್ದು. ವಾಣಿ ಇದ್ದಾಗ ಕಂಫರ್ಟಾಗಿ ಮಾತಾಡೋಕ್ಕಾಗಲ್ಲ, ಅಷ್ಟೊಂದು ಒಂಥರ ನನಗೆ ಇದಾದಂಗೆ ಆಗ್ಬಿಡುತ್ತೆ. ಇವಾಗಾದರೆ ಸ್ವಲ್ಪ ಏನು ಸಂಕೋಚ ಹಂಗೆ ಒಟ್ಟಿನಲ್ಲಿ ಏನು ಭಯ ಇಲ್ದಂಗೆ ಮಾತಾಡ್ಬಿಡ್ತೀನಿ ವಾಣಿ ಇಲ್ಲ ಅಂತ ಅಂದರೆ. ವಾಣಿ ಇದ್ದರೆ ಎಲ್ಲಿ ಏನು ಅಂತ ಒಂಥರ ಅನ್ನಿಸ್ತಾ ಇರುತ್ತೆ. ಅವಳು ಬಂದಾಗಲೂ ಬರ್ತೀನಿ, ಆದ್ರೂ ಒಂಥರ ನೀವು ನನಗೆ ಹೊಗಳೋದೇ ನನಗೆ ಚೆಂದ ಗೊತ್ತಾ. ತುಂಬ ಚೆನ್ನಾಗಿ ಹೊಗಳ್ತೀರ ನನಗೆ, ತುಂಬ ಚೆನ್ನಾಗಿ. ನೀವು ನನಗೆ ಹೇಳೋದು ನೋಡಿದ್ರೆ ನನಗೆ ಏನು ಬೇಕಾದ್ರೂ ನನಗೆ ಏನು ಬರುತ್ತೋ ಅದನ್ನೆಲ್ಲ ನಿಮಗೆ ಕೊಟ್ಬಿಡೋಣ ಅನ್ನಿಸ್ಬಿಟ್ಟೈತೆ ನನಗೆ. ನೀವೇನೇ ಮಾಡಿರಿ ನನ್ನ ಸಪೋರ್ಟ್ನ ನಿಮಗಿದ್ದೇ ಇರುತ್ತೆ.
ಸಿಕ್ಕಾಪಟ್ಟೆ ಇಷ್ಟ ಅಮೃತ. ನೋಡಿ ನೀನು ಈ ಥರ ಮಾತಾಡ್ತೀಯಲ್ಲ ಅದು ನನಗೆ ಇಷ್ಟ. ನೀ ಯಾವುದಕ್ಕೂ ಲೆಕ್ಕ ಹಾಕಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ನೀನು ಇವತ್ತು ನನಗೆ ಸಹಾಯ ಮಾಡ್ತಾ ಇದೀಯ ಅಂತಂದರೆ, ಈ ರೇಂಜಿಗೆ ಯಾರೂ ನನಗೆ ನನ್ನ ಜೀವನದಲ್ಲಿ ಸಹಾಯನೇ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದ ಒಂದು ದೊಡ್ಡ ವ್ಯಕ್ತಿ ಅಂತ ಹೇಳ್ಬೋದು. ನೀನೇ ನನ್ನ ಜೀವನದಲ್ಲಿ ಬಂದಿರೋಂಥ ದೊಡ್ಡ ವ್ಯಕ್ತಿ. ಲಕ್ಕಿ ಗರ್ಲ್ ಅಂದರೆ ನೀವೇನೆ. ನೆನೆಸ್ಕೊಂಡ್ರೆ ಸಾಕು ಒಂದಲ್ಲ ಒಂದಿನ ನನಗೆ ಎಲ್ಲ ನೆನೆಸ್ಕೊಂತಾರೆ. ನಾನು ಎಲ್ಲಾದರೂ ಅಷ್ಟೇ, ನಾನು ಯಾವತ್ತೂ ನನ್ನ ನಂಬ್ಕೊಂಡು ನನಗೆ ಇಷ್ಟಪಟ್ಕೊಂಡು ನನ್ನ ಜೊತೆ ಚೆನ್ನಾಗಿರ್ತೀನಿ ಅಂತ ಬಂದವ್ರಿಗೆ ನಾನು ಯಾವತ್ತೂ ಯಾರಿಗೂ ಏನೂ ಮೋಸ ಮಾಡಿಲ್ಲ, ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ. ನನ್ನಿಂದ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಹೊರತು ನನ್ನಿಂದ ಯಾರಿಗೂ ನಾನು ಮೋಸ ಮಾಡಿಲ್ಲ. ಅಯ್ಯೋ ಈ ನನ್ನ ಮಗನಿಗೆ ಇವಾಗ ಚೆನ್ನಾಗಿ ದುಡ್ಡು ಬೇಕು. ಇವಳನ್ನ ಚೆನ್ನಾಗಿ ಹೊಗಳಿ ಇಸ್ಕೊಂತ ಇದ್ದಾನೆ. ಇದಕ್ಕೆ ಗೊತ್ತಿಲ್ಲ. ಅಯ್ಯೋ ಅಲ್ಲ ಅಮ್ಮ ನೋಡಿದ್ರೆ ಕವಿತಮ್ಮ ಅಷ್ಟು ದೊಡ್ಡ ಶ್ರೀಮಂತರು ಅಂತಾಳೆ. ಅಲ್ಲ ಮಗಳಿಗೆ ಬುದ್ಧಿ ಹೇಳೋಕ್ಕಾಗಲ್ವ? ಅಯ್ಯೋ ಹೆಂಗೆ ಬಿಟ್ಕೊಂಡವಳು ನೋಡ್ರಿ. ಅಯ್ಯೋ ನಾವು ಹಿಂಗೆ ಅಂತ ಊರೆಲ್ಲ ಬಿಲ್ಡಪ್ ಕೊಡ್ತಾಳಲ್ಲ. ಹೋಗಿ ಇಂತನಿಗೆ ಇವಳು ಹೊಗಳ್ತಾ ಇರೋದಕ್ಕೆ ಕೈಯಾಗಳು ದುಡ್ಡು ಕಾಸೆಲ್ಲ ಕಳ್ಕೊಂತದೆ. ಅದು ಬರೀ ಹೊಗಳ್ತಾ ಇದ್ದಾನೆ ನನಗೆ ಅಂತೇಳಿ ಕೈಯಾಗಳು ದುಡ್ಡು ಕಾಸೆಲ್ಲ ಕಳ್ಕೊಂತ ಇದ್ದಾಳಲ್ಲ. ಇವಳು ಎಂಥವಳು ಅಂತ ಏನಪ್ಪ ಇದು ಕರ್ಮ. ನನ್ನ ಕೈಲಿಂದ ನೋಡೋಕ್ಕಾಗ್ತಾ ಇಲ್ಲ ಇದನ್ನು. ನಾನು ಯಾಕೆ ಇವಳು ದಿನ ಬರ್ತಾಳಲ್ಲ ಅಂತ ಅಬ್ಸರ್ವ್ ಮಾಡೋಣ ಅಂತ ಬಂದೆ. ಅಬ್ಸರ್ವ್ ಮಾಡಿದಾಗ ಗೊತ್ತಾಯಿತು ಇವರಿಬ್ಬರು ಬಂಡವಾಳ ಏನು ಅಂತ. ಬನ್ನಿ ಕೂತ್ಕೊ ಬನ್ನಿ. ನಿಮಗೇನು ಆಮ್ಲೆಟ್ ಮಾಡಿಕೊಡ್ಲಾ? ಆ ಫೈಲು ಆಮ್ಲೆಟ್ ಮಾಡ್ಕೊಂಡು ಕೊಡ್ತೀನಿ. ಅದಾದರೆ ನಿಮ್ಗೆ ಇಷ್ಟ ಇಲ್ಲ, ಆಮ್ಲೆಟ್ ಮಾಡ್ಕೊಂಡು ಕೊಡ್ತೀನಿ. ಬನ್ನಿ ಕೂತ್ಕೊಳ್ರಿ. ಅಯ್ಯೋ ಬೇಡ ಅಪ್ಪ, ನನಗಂತೂ ಎಷ್ಟು ನೀವು ಮರ್ಯಾದೆ ಕೊಡ್ತೀರಾ, ಎಷ್ಟು ನನಗೆ ರೆಸ್ಪೆಕ್ಟ್ ಕೊಡ್ತೀರಾ. ನಿಜವಾಗ್ಲೂ ನನಗೆ ಎಷ್ಟು ಚೆನ್ನಾಗಿ ನೀವು ಒಂಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೀರಾ. ನಿಜ ನೋಡ್ತಾ ಇದ್ರೆ ನಿಜ ನಮಗೆ ಖುಷಿ ಆಗುತ್ತೆ. ನಿಮ್ಮನ್ನು ನೋಡ್ತಾ ಇದ್ರೆ ಭಾಳ ಖುಷಿ ಆಗುತ್ತೆ. ಹೌದು, ನನಗೇನೋ ಆ ಥರನೇ ಅಪ್ಪ. ನಮ್ಮ ಹತ್ರನೂ ಚೆನ್ನಾಗಿದ್ದಾರೆ, ನಾವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ. ನೀವು ನಮ್ಮ ಹತ್ರ ಚೆನ್ನಾಗಿದ್ರೆ ನಾವು ನಿಮ್ಮ ಹತ್ರ ಚೆನ್ನಾಗಿದ್ದೀವಿ. ನನಗೂ ನೀವು ಸಹಾಯ ಮಾಡ್ತಾ ಇದ್ದೀರಾ ಬಿಡಿ. ಎಲ್ಲದರಲ್ಲೂ ತುಂಬ ಸಹಾಯ ಮಾಡಿದ್ದೀರಾ. ನಾನು ಇವತ್ತು ಹಿಂಗೆ ಮುಂದೆ ಬರೋದಕ್ಕೆ ಕಾರಣನೇ ನೀವು. ನಿಮ್ಮ ಆಶೀರ್ವಾದ ಇಲ್ಲ ಅಂದಿದ್ರೆ ಒಂಥರ ನೀವು ಅದೃಷ್ಟ ಅಂತ ಹೇಳ್ಬೋದು. ನಿಮ್ಮ ಕೈ ಗುಣ ಕಾಲು ಗುಣ ಅಂತ ಹೇಳ್ತಾರಲ್ಲ, ಹಂಗೆ ನೀವು ಬಂದಾಗಿಂದ ನಮ್ಮ ಅದೃಷ್ಟ ಅನ್ನೋದು ಚೇಂಜ್ ಆಯಿತು. ನನ್ನ ಹೆಂಡತಿಗೆ ಆಗಿರ್ಬೋದು. ನೋಡಿ, ನೀವೇನೋ ಒಂದು ಟೈಲರ್ ಕ್ಲಾಸ್ಗೆ ಏನೋ ನಿಮ್ಮ ಕೈಲಾದೊಡ್ಡು ಸಹಾಯ ಮಾಡೋದಕ್ಕೆ ಇವತ್ತು ಅವಳು ಟೈಲರಿಂಗ್ ಕ್ಲಾಸ್ ಕಲಿಯೋದಕ್ಕೆ ಹೋಗೋಳೆ. ಹೀಗೆ ಹೋಗ್ತಾ ಚೆನ್ನಾಗಿ ಇನ್ನೂ ಮುಂದೆ ಹೋಗ್ತಾ ಇರ್ತೀವಿ. ನೋಡಿ, ನಾವು ಬೇಕ್ರಿ ಮಾಡಿರೋದು ನೋಡಿ, ನಮ್ಮ ಅತ್ತಿಗೆ ಅವ್ರು ಮಾಡಿದ್ರು ನೋಡಿ. ಹಿಂಗೆ ನಮಗೆ ಕೆಟ್ಟದ್ದು ಬಯಸೋರೇ ಇರ್ತಾರೆ. ಅಂತಂದ್ರೆ ನೀವು ನಮ್ಗೆ ಇಷ್ಟೊಂದು ಒಳ್ಳೇದು ಬಯಸ್ತಾ ಇದ್ದೀರಾ ಅಂತಂದರೆ ನಿಜವಾಗ್ಲೂ ನಿಮ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಇದರಲ್ಲೇ ಗೊತ್ತಾಗ್ತಾ ಐತೆ. ಅದರಲ್ಲ ವೀಕ್ಷಕರೇ, ಈ ರಘು ಅಮೃತನ ಹೆಂಗೆ ಹಳ್ಳಕ್ಕೆ ಬೆಳೆಸ್ತಾ ಇದ್ದಾನೆ ಅಂತ ಇದಕ್ಕೆ ಗೊತ್ತೇ ಆಗ್ತಾ ಇಲ್ಲ. ಅವ್ನು ಮಾತಾಡೋದನ್ನೆಲ್ಲ ನಂಬ್ಕೊಂಡು ಅವ್ನು ಮಾತಾಡೋದೆಲ್ಲ ನಿಜ ಅಂತ ಅಂದ್ಕೊಂಡು ಅವನಿಗೆ ಎಷ್ಟು ಮರಳಾಗ್ಬಿಟ್ಟೈತೆ. ಅವಳು ಮನೇಲಿ ಅವ್ರ ಅಮ್ಮ ದುಡ್ಡು ಕೂಡಿಟ್ಕೊಂಡಿರೋದೆಲ್ಲ ತಂದು ಇವಳಿಗೆ ಕೊಡ್ತಾ ಇದ್ದಾಳೆ. ಅದು ಇದು ಬಿಸ್ನೆಸ್ ಮಾಡೋಕ್ಕೋ ಅದು ಇದು ಮಾಡೋಕ್ಕೆ ಅಂತೇಳಿ ತಗೊಂಬಂದು ಕೊಡ್ತಾ ಇದ್ದಾಳೆ. ಯಾಕೆ ಬುದ್ಧಿ ಇಲ್ಲ ಅಂತೀನಿ ಇವಳಿಗೆ. ಅಯ್ಯೋ ಇಂಥವ್ರಿಗೆ ಏನು ಹೇಳಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.